ಡಿಸ್ಕ್ವಾಲಿಫೈ ಸರಿ ಇಲ್ಲ, ಇನ್ನಷ್ಟು ಇದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆ. ಸುಪ್ರೀಂ ಕೋರ್ಟ್ ಈ ದಿವಸ ಮಾನ್ಯ ಉಚ್ಚ ನ್ಯಾಯಾಲಯ ನನಗೆ ಅನ್ಕಂಡೀಷ್ನಲ್ ಸ್ಟೇ ಕೊಟ್ಟಿದೆ. ನಿಜವಾಗ್ಲೂ ಇದು ನನಗೆ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಈ ಜನರ ಪ್ರೀತಿ ವಿಶ್ವಾಸ ನೋಡ್ತಾ ಇದ್ದರೆ ನನಗೆ ಯಾವುದೋ ಜನ್ಮದ ಪುಣ್ಯ ನಾನು ಈ ಭಾಗದಲ್ಲಿ ಶಾಸಕನಾಗಿರೋದು ಅನ್ಸುತ್ತೆ. ಯಾಕಂದರೆ ಒಂದು ವಾರ 10 ದಿವಸದಿಂದ ಯಾರೂ ನಮ್ಮ ಫಾಲೋವರ್ಸ್ ಪಾಪ ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ಪ್ರತಿ ದೇವಸ್ಥಾನದಲ್ಲೂ ನಮ್ಮ ಶಾಸಕರು ಒಳ್ಳೆಯದಾಗಲಿ ಅಂತ ಪೂಜೆ ಪುರಸ್ಕಾರಗಳು ಮಾಡಿ, ಆ ಪೂಜಾ ಪುರಸ್ಕಾರ ಫಲವಾಗಿ ನನಗೆ ಇವತ್ತು ಸುಪ್ರೀಂ ಕೋರ್ಟ್ ಈ ರಿಲೀಫ್ ಕೊಟ್ಟಿರೋದು. ಖಂಡಿತವಾಗಲೂ ಈ ಭಾಗದ ಜನತೆ ವೆಂಕಟರಾಮ ಸ್ವಾಮಿ ಅವರ ಒಂದು ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಭಗವಂತನಲ್ಲಿ ಕೋರ್ತೀನಪ್ಪ. ನಾನಂತೂ ಅಫಿಡವಿಟ್ ಇರ್ಬೋದು, ಯಾವುದೇ ಇರ್ಬೋದು, ನನ್ನ ಜೀವನದಲ್ಲಿ ನಾನು ಇಲ್ಲಿ ಕಪ್ಪು ಚುಕ್ಕೆ ತಗೊಂಡು ನಾನು ರಾಜಕೀಯ ಮಾಡ್ತಾಯಿದ್ದೆ. ನಾನು ಅಫಿಡವಿಟ್ ಸಲ್ಲಿಸುವಾಗ ನಾನು 3 ಸಲ ಈಗ MLA ಆಗಿದ್ದೀನಿ. 3 ಸಲ ಇದೇ ಸಲ ಸಲ್ಲಿಸಿದ್ದೀನಿ. ಈ ಸಲ ಮಾತ್ರ ಸರಿ ಇಲ್ಲ ಅಂತಾರೆ. ಒಂದಲ್ಲಿ ಕ್ಲಾರಿಫಿಕೇಶನ್ ಒಂದು ಏನಿದೆ, ನಾನು ನನ್ನಲ್ಲಿರುವಂಥ ಒಟ್ಟು ಆಸ್ತಿ ಇಷ್ಟು ಅಂತ ತೋರಿಸಿದ್ದೀನಿ. ಅವ್ರು ಕೇಳ್ತಾ ಇರೋದು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ ತೋರಿಸು ಅಂತ. ಈಗ ನಮ್ಮಲ್ಲಿ ಎಷ್ಟು ಹಣ ಇದೆ ಅಂತ ಹೇಳ್ಬೇಕು. ಅದು 5 ರೂಪಾಯಿ ಎಷ್ಟಿದೆ, 10 ರೂಪಾಯಿ ಎಷ್ಟಿದೆ, 100 ರೂಪಾಯಿ. ಅದನ್ನು ಎಲೆಕ್ಷನ್ 26 ಫಾರ್ಮಲ್ಲಿ ಅದನ್ನು ಅವಶ್ಯಕತೆ ಇಲ್ಲ. ನಾನು ಅದೇ ಥರ ತೋರಿಸಿರೋದು. ಇದನ್ನು ಇಟ್ಕೊಂಡು ದೊಡ್ಡ ಏನೋ ಹಾಗನ್ನಾಗಿದೆ, ಭ್ರಷ್ಟಾಚಾರ ಅಂತಾರೆ ನಮ್ಮ ವಿರೋಧಿಗಳು. ಯಾವುದ್ರಿ ಭ್ರಷ್ಟಾಚಾರ? ಯಾವುದರಲ್ಲಿ ಭ್ರಷ್ಟಾಚಾರ ಆಗಿದೆ? 13 ವರ್ಷದಿಂದ ಇಲ್ಲಿ MLA ಆಗಿದ್ದೀನಿ. ನಾನು ಯಾವತ್ತೂ ಯಾರ ಹತ್ರನೂ ಇಂಥದ್ದು MLA ಮಾಡಿದ್ದೇನೆ ಅಂತ ನಾನು ಅನಿಸ್ಕೊಂಡಿಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ಭಗವಂತ ಕೊಟ್ಟಿದ್ದೇನೆ ಬದುಕಷ್ಟು. ನನಗೆ ಆಸೆ ನಮ್ಮ ಗುಡಿಬಂಡೆ ಬಾಗೇಪಲ್ಲಿ ತಾಲೂಕಿನ ಜನರಿಗೆ ನನ್ನಿಂದ ಸೇವೆ ಸಲ್ಲಿಸಬೇಕು ಅಂತ ನಾನಿಲ್ಲಿ ಶಾಸಕನಾಗಿದ್ದೀನಿ. ವಿರಹ ಬೇರೆ ಆಸ್ತಿ ಮಾಡಬೇಕು, ಅಂತಸ್ತು ಮಾಡೋಕ್ಕೆ ಬೇರೆ ಜಾಗನೇ ಇದೆ ನನಗೆ ಮಾಡಬೇಕಾದ್ರೆ. ನನಗೆ ಬಾಗೇಪಲ್ಲಿ ಬಂದು ಮಾಡಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಆದರೂ ಯಾಕೋ ನಮ್ಮ ವಿರೋಧ ನೋಡಿ, ಇಲ್ಲಿ ಕೇಸ್ ಹಾಕುವಾಗ ಮುನ್ರಾಜ್ ಒಬ್ಬ ಆಗ್ತಾನೆ. ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗುವಾಗ CPM ಅವರು ಕೇವೆಟ್ ಹಾಕ್ತಾರೆ ಸ್ಟೇ ಕೊಡಬೇಡಿ ಅಂತ, ಯಾರೋ ಮಿಥುನ್ ರೆಡ್ಡಿನೂ ಕೇವೆಟ್ ಹಾಕ್ತಾರೆ ಸ್ಟೇ ಕೊಡಬಾರ್ದು ಅಂತ, ಈತನೂ ಹಾಕ್ತಾನೆ. ಇವ್ರಿಗೇನು ಉದ್ದೇಶ? ಈ ಕ್ಷೇತ್ರ ಚೆನ್ನಾಗಿರ್ಬಾರ್ದು. ಈಗ 13 ವರ್ಷ ಆಯ್ತಪ್ಪ. ಮೊದಲು ಬಾಗೇಪಲ್ಲಿ ಅಂದರೆ ಯಾವಾಗಲೂ ಪೊಲೀಸ್ ಸ್ಟೇಷನ್ಗಳು ಗಲಾಟೆಗಳು ಇದೇ. ಗಲಾಟೆ ಹಾಕೋಕ್ಕೆ ಬಿಟ್ಟಿಲ್ಲ, ಒಂದು ಇಶ್ಯೂ ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ಮ್ಯಾಕ್ಸಿಮಮ್ ಎಲ್ಲ ನನಗೆ ಈ ಎಲೆಕ್ಷನ್ ಬರೋಕ್ಕೆ ಮೊದಲೇ 25 ವರ್ಷ ನಾನು ಸಮಾಜ ಸೇವೆ ಮಾಡಿದ್ದೆ. ಈಗಲೂ ನಾನು ಮಾಡ್ತಾಯಿರೋ ಸಮಾಜ ಸೇವೆ. ನಾನು ರಾಜಕೀಯ ಪ್ರಾರಂಭನೇ ಮಾಡಿದ್ದೀನಿ. ನಾನು ಈಗಲೂ ಸಮಾಜ ಸೇವೆನೇ ಮಾಡ್ತಾ ಇರೋದು. ನಾನು ರಾಜಕೀಯ ಪ್ರಾರಂಭ ಇವ್ರ ಥರ ಕಚಡ ರಾಜಕೀಯ ಮಾಡೋಕ್ಕೆ ಹೋದರೆ ಇವರು ಬಾಗೇಪಲ್ಲಿ ಒಂದು ದಿವಸನೂ ಇರೋಕ್ಕಾಗಲ್ಲ. ನನಗಂಥ ಅವಶ್ಯಕತೆ ಇಲ್ಲ. ನನಗೆ ಈ ಸರ್ವೀಸಸ್ ಸಾಕು. ನನಗೆ ಮನಸ್ಸು ತೃಪ್ತಿ ಬೇಕು, ಆತ್ಮಕ್ಕೆ ತೃಪ್ತಿ ಇರಬೇಕು. ಅಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ನಾನು ವಿರೋಧಿಗಳು ಅಷ್ಟೇ. ಈಗ ನೀವು ಗುಡಿಬಂಡೆ ಮಾಧ್ಯಮರೆಲ್ಲರೂ ಇದ್ದೀರಿ, ಕರೆಸಿ ಆತನ ಒಂದು ದಿವಸ ನನ್ನ ಬಗ್ಗೆ ಏನು ಡಾಕ್ಯುಮೆಂಟ್ ಇದೆ ತಗೊಂಡು ಬರೋಕ್ಕೆ. ನಾನು ತಗೊಂಡು ಬರ್ತೀನಿ, ಕೂತ್ಕೊಳ್ಳೋಣ ಒಂದು 1 hour 2 hours. ನಾನಂತೂ ರೆಡಿ ಇದ್ದೀನಿ. ತೋರಿಸ್ಲಿ ನಂದೇನೋ ಭ್ರಷ್ಟಾಚಾರ. ಆಗ ಅವನ ಕೋರ್ಟ್ ಏನು ಹೇಳೋದು, ಯಾರೂ ಹೇಳೋ ಅವಶ್ಯಕತೆ. ನಾನಾಗೆ ಇಲ್ಲಿಂದ ಸ್ಟ್ರೈಟ್ ಬೆಂಗಳೂರಿಗೆ ಹೋಗ್ಬಿಟ್ಟು ಸ್ಪೀಕರ್ ರಾಜೀನಾಮೆ ಕೊಟ್ಟು ನನ್ನ ಮನೇಲಿ ನಾನು ಇರ್ತೀನಿ. ನಾನು ಇನ್ನೊಬ್ಬರ ಹತ್ರ ಅನಿಸ್ಕೊಂಡು ಭ್ರಷ್ಟಾಚಾರ ಮಾಡೋದಾಗಲಿ ಇನ್ನೊಂದು ಮಾಡೋ ನನ್ನ ಅವಶ್ಯಕತೆ ಇಲ್ಲ. ನಾನು ವಿರೋಧಿಗಳಿಗೆ ಹೇಳೋದಿಷ್ಟೇ, ನೋಡಿ ನೀವು ಬನ್ನಿ, ಎಲ್ಲಿಂದಾದರೂ ಬನ್ನಿ, ನನಗೇನು ಅಭ್ಯಂತರ ಇಲ್ಲ. ರಾಜಕೀಯ ಮಾಡ್ಕೊಳ್ಳಿ, ಜನ ಆಶೀರ್ವಾದ ಮಾಡಿದ್ರೆ MLA ಆಗಿ, ಅದಕ್ಕೂ ನಾನು ತೊಂದರೆ ಇಲ್ಲ. ಅದನ್ನು ಬಿಟ್ಟು ಈ ವಾಮ ಮಾರ್ಗಗಳನ್ನ ಹಿಡಿಯೋದು. ನಿನ್ನೆ ನೀವು ಆ ಲಿಂಕ್ ನೋಡಿ ಸುಪ್ರೀಂ ಕೋರ್ಟಲ್ಲಿ ಅವ್ರು ಹಿಂಗೆ ಕೇಳ್ತಾರೆ ಜಡ್ಜ್. ಆಲ್ರೆಡಿ ಗೆದ್ದಿರೋರಿಗೆ ಏನು ಸರಿ ಅಂತ ಹೈಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳ್ತಾರೆ. ಅವ್ರು ನಾನೇನು ಕೇಳಲಿಲ್ಲ ಆ ಥರ. ಈಗ ನೋಡ್ರಪ್ಪ, ಒಂದು ಏನೋ 150 ಹೋಟೆಲ್ ಗೆದ್ದಿದ್ರೆ ನನಗೆ ಮೋಸ ಆಗಿದೆ ಇಲ್ಲೋ ಅಂತ ಹೇಳ್ಬೋದು ರೀ. ನನಗೆ ಪಾರ್ಟಿ ಇಲ್ದಿರೋನೇ ಈ ಪಾಪ ಈ ಜನರು, ಬಡ ಜನರು 33,000 ಇಂಡಿಪೆಂಡೆಂಟಲ್ಲಿ ನಿಂತಾಗ ನನಗೆ ಮೆಜಾರಿಟಿ ಕೊಟ್ಟಿದ್ದಾರೆ. 2ನೇ ಸಲ 16,000 ಕೊಟ್ಟಿದ್ದಾರೆ. ಮೊನ್ನೆ 19,175 ಕೊಡ್ತಾರೆ. ನಾನು ಕೆಲಸ ಮಾಡಲಿಂದ ಫಸ್ಟ್ ಟೈಮ್ಗೆ ಓಡಿಸೋರು ನಾನು ಬೆಂಗಳೂರಿಗೆ. ಅಷ್ಟು ಬಡವ್ರ ಕೆಲಸ ಮಾಡ್ತಾಯಿದ್ದೀನಿ. ಈ ಭಾಗದಲ್ಲಿದ್ದೀನಿ. ವಾರಕ್ಕೆ 5 ದಿವಸ ಬರ್ತೀನಿ, ಮನೆ ಹತ್ರ ಇರ್ತೀನಿ, ಕಷ್ಟ ಕೆಲಸ. ಅದಕ್ಕೆ ನನಗೆ ಇವತ್ತು ಈ ಜನರ ಪಾಪ ಪ್ರೀತಿ ಪ್ರೇಮ ಹೆಚ್ಚಾಗಿರೋಕ್ಕೆ ಕಾರಣ. ನನಗೊಂದಂತೂ ಮುನ್ರಾಜಿಗೆ ನಿಮ್ಮ ಮಾಧ್ಯಮಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನಗಿಷ್ಟು ಜನರಲ್ಲಿ ಪ್ರೀತಿ ಪ್ರೇಮ ಇದೆ ಅಂತ ಗೊತ್ತಿರಲಿಲ್ಲ. ಅವನು ಮಾಡಿದ ಕೆಲಸದಿಂದ ಈಗ ನನಗೆ ಗೊತ್ತಾಗ್ತದೆ ಏನಪ್ಪ ಇಷ್ಟು ಪಾಪ ಪ್ರೀತಿ ಪ್ರೇಮ ಇದೆ.